ನನ್ನ ಕೊಲೀಗ್ ಪ್ರಶಾಂತ್ ನಾಥ್ ನೇರ ಸಂಪರ್ಕದಲ್ಲಿದ್ದಾರೆ. ಪ್ರಶಾಂತ್, ಹಿಂದುಳಿದ ವರ್ಗಗಳ ಸಭೆ ಮತ್ತು ಸಿದ್ದರಾಮಯ್ಯನವರಿಗೆ ಬೆಂಬಲ ನಿರೀಕ್ಷಿತ ಬೆಳವಣಿಗೆ ಅಲ್ವಾ ಇದು? ಅದೇ ನೋಡಿ, ಒಂದು ಕಡೆ ಒಕ್ಕಲಿಗ ಲಿಂಗಾಯತ ಜಾತಿಗಳ ನಾಯಕರು ತಮ್ಮ ತಮ್ಮ ಸ್ವಾಮೀಜಿಗಳು ಕರೆದಿದ್ದ ಸಭೆಗೆ ಹೋಗಿ ಒಂದು ರೀತಿಯಾಗಿರ್ತಕ್ಕಂಥ ಒಗ್ಗಟ್ಟಿನ ಪ್ರದರ್ಶನ ಮಾಡಿ, ಕೆಲವರು ಹೋಗಿ ದಿಲ್ಲಿವರೆಗೆ ಈ ಸುತ್ತಿನ ಒಂದು ಜಾತಿ ಸಮೀಕ್ಷೆಯನ್ನು ಕೂಡ ತಡೆಯುವ ಪ್ರಯತ್ನವನ್ನು ಮಾಡಿದರು. ಅದು ಎಲ್ರಿಗೂ ಗೊತ್ತಿರತಕ್ಕಂಥ ಸಂಗತಿ. ಹೀಗಾಗಿ ಅದಕ್ಕೊಂದು ಕೌಂಟರ್ ಆಗಿ ಹಿಂದುಳಿದ ವರ್ಗಗಳ ಸಮಾವೇಶವನ್ನು ನಡೆಸಿ ಒಂದು. ಎರಡನೇದು ನೋಡಿ, ಅಂತಿಮವಾಗಿ ಏನು ಜಾತಿ ಸಮೀಕ್ಷೆ ನಡೀತಾ ಇದೆ ಅದರ ಕ್ರೆಡಿಟ್ ಕೂಡ ಸಿದ್ದರಾಮಯ್ಯನವ್ರಿಗೆ ಸಿಗಬೇಕು ಅಂತಕ್ಕಂಥ ಒಂದು ಪ್ರಯತ್ನ ನಡೆಯೋದು ಸ್ವಾಭಾವಿಕ. ಯಾಕಂದರೆ ಇಷ್ಟೆಲ್ಲ ಅಡೆತಡೆಗಳ ಹೊರತಾಗಿಯೂ ಕೂಡ ಅವರು ಈ ಸಮೀಕ್ಷೆಯನ್ನು ನಡೆಸ್ತಾ ಇದ್ದಾರೆ ಅಂತಕ್ಕಂಥದ್ದನ್ನು, ಯಾಕಂದರೆ ಹಿಂದುಳಿದ ವರ್ಗದ ಒಟ್ಟಾರೆ ಏನೊಂದು ವೋಟ್ ಬ್ಯಾಂಕ್ ಇದೆ ಅದು ಸಿದ್ದರಾಮಯ್ಯನವ್ರಿಗೆ ಕಳೆದ 20 ವರ್ಷಗಳಿಂದ ಕೈ ಹಿಡಿದಿದೆ. 2004ರ ಚುನಾವಣೆಯಿಂದ ಈಗ 2024ರ ಲೋಕಸಭಾ ಚುನಾವಣೆವರೆಗೂ ಕೂಡ ಸಿದ್ದರಾಮಯ್ಯನವ್ರಿಗೆ ಕೈ ಹಿಡಿದಿರ್ತಕ್ಕಂಥ ಪಕ್ಕಾ ವೋಟ್ ಬ್ಯಾಂಕ್ ಯಾವುದು? ಅದೇ ಹಿಂದುಳಿದ ವರ್ಗ. ಆ ಕಾರಣದಿಂದ ಅದನ್ನು ಮೆಸೇಜನ್ನು ಪರ್ಕ್ಯುಲೇಟ್ ಮಾಡಬೇಕು ಅನ್ನುವ ಕಾರಣಕ್ಕೋಸ್ಕರ ಕೂಡ, ಮತ್ತು ಒಕ್ಕಲಿಗ ಮತ್ತು ಲಿಂಗಾಯತ ಸಮುದಾಯದ ಶಾಸಕರು ಮತ್ತು ಸಚಿವರು ಏನೊಂದು ಒಗ್ಗಟ್ಟಿನ ಪ್ರದರ್ಶನವನ್ನು ಮಾಡಿದರು, ಅದಕ್ಕೆ ಪ್ರತಿಯಾಗಿ ನಮ್ಮದು ಒಂದು ಕೌಂಟರ್ ಬ್ಯಾಲೆನ್ಸ್ ಇರಬೇಕು ಅನ್ನುವ ಕಾರಣಕ್ಕೋಸ್ಕರ ಈ ಒಂದು ಸಭೆಯನ್ನು ನಿನ್ನೆ ನಡೆಸಲಾಗಿದೆ ಅಂತಕ್ಕಂಥದ್ದು ಸ್ಪಷ್ಟ. ಈಗ ಅದರ ರಿಪರ್ಕೇಷನ್ಸ್ ಏನು, ಮುಂದೇನಾಗುತ್ತೆ ಅನ್ನೋದು ಪ್ರಾಯಶಃ ನನಗನ್ಸುತ್ತೆ ಪ್ರೈಮರಿ ಡೇಟಾ ಮತ್ತು ಸೆಕೆಂಡ್ರಿ ಒಂದು ಡೇಟಾ ಕಲೆಕ್ಷನ್ ನಂತರ ಏನೊಂದು ನಿಷ್ಕರ್ಷೆಗೆ ವರದಿ ಬರುತ್ತೆ, ಆಗ ನಿಜವಾದ ಆಟ. ಆದರೆ ಈ ಮಧ್ಯದಲ್ಲಿ ಎಚ್ ಎಂ ರೇವಣ್ಣ ಅವರ ಹೇಳಿಕೆ ಏನಿದು, ST ವರ್ಗಕ್ಕೆ ಕುರುಬರನ್ನು ಸೇರಿಸೋದು ಸಿದ್ದರಾಮಯ್ಯನವರ ಆಸಕ್ತಿ ಅಂತ ನಾವು ಅನ್ಕೊಂಡಿದ್ವಿ, ಯಾವ ಕಾರಣಕ್ಕೂ ಆಗೋದಿಲ್ಲ ಅದಂಗೆ ಅಂತಾರೆ. ಅದಿತ್ತು ನೋಡಿ, ಇವತ್ತು ಸಿದ್ದರಾಮಯ್ಯನವರು ವಿರೋಧ ಪಕ್ಷದ ನಾಯಕರಾಗಿದ್ದಾಗ ಕೂಡ ನನಗೆ ನೆನಪಿರುವ ಪ್ರಕಾರ ಕುರುಬ ಸಮಾಜದ ಸ್ವಾಮಿಗಳು STಗೆ ಸೇರಿಸಬೇಕು ಅಂತಕ್ಕಂಥದ್ದು ನಡೆಸಿದ್ರು ಕೂಡ ಸಿದ್ದರಾಮಯ್ಯನವರು ಅದಕ್ಕೆ ಹೋಗಿರಲಿಲ್ಲ. ಹೌದು, ಸಿದ್ದರಾಮಯ್ಯನವರು ಆ ಸಮಾವೇಶದಿಂದ ದೂರ ಉಳಿದ್ರು. ಮತ್ತು ಇವತ್ತಿನ ಪರಿಸ್ಥಿತಿಯಲ್ಲಿ ನೋಡಿ, STಗೆ ಕುರುಬರನ್ನು ಸೇರಿಸಬೇಕು ಅಂತಕ್ಕಂಥ ಬೇಡಿಕೆ ಏನಿದೆ ಅದನ್ನು ಮುಖ್ಯಮಂತ್ರಿಯಾಗಿ ಸಿದ್ದರಾಮಯ್ಯನವರು ಈಡೇರಿಸ್ತಕ್ಕಂಥದ್ದು ಕಷ್ಟ ಇದೆ. ಆಗೋದಿಲ್ಲ, ಶಿಫಾರಸ್ ಮಾಡಬಹುದು ಅದನ್ನು ಶಿಫಾರಸ್ ಮಾಡಿದರೂ ಕೂಡ ಕೊನೆಗೆ ತನ್ನ ಸಮುದಾಯಕ್ಕೆ ಮಾಡಿಕೊಂಡ್ರು ಅನ್ನೋ ಸಿಟ್ಟು ಉಳಿದ ಸಮುದಾಯಕ್ಕೆ ನಿಶ್ಚಿತವಾಗಿ ಹೋಗುತ್ತೆ. ಹೌದು, ಯಾಕಂದರೆ ಈಗ ನಾಯಕ ಸಮುದಾಯ ದೊಡ್ಡದಾಗಿ STಯಲ್ಲಿ ಲಾಭವನ್ನು ಪಡಿತಕ್ಕಂಥ ಸಮುದಾಯ. ಅದು ನೀವು ಕುರುಬರನ್ನು ಅಲ್ಲಿಗೆ ಸೇರಿಸಿದಾಕ್ಷಣ ಅಲ್ಲಿ ಒಂದು ರೀತಿಯಾಗಿರ್ತಕ್ಕಂಥ ಸಂಘರ್ಷ ಬರುತ್ತೆ. ಇವತ್ತು ಸಿದ್ದರಾಮಯ್ಯನವರ ಪರವಾಗಿ ಗಟ್ಟಿಯಾಗಿ ನಿಂತಿರ್ತಕ್ಕಂಥ ನಾಯಕರು ಯಾರ್ಯಾರು? ಸತೀಶ್ ಜಾರಕಿಹೊಳಿ, ರಾಜಣ್ಣ ಇಬ್ಬರು ನಾಯಕ ಸಮುದಾಯಕ್ಕೆ ಸೇರಿರ್ತಕ್ಕಂಥವ್ರು. ನಿಮಗೆ ನಾಗೇಂದ್ರ ಕೂಡ, ಈಗ ಸಿದ್ದರಾಮಯ್ಯನವರು ಇಷ್ಟು ಬ್ಯಾಟಿಂಗ್ ಮಾಡ್ತಾ ಇರೋದು ನಾಗೇಂದ್ರ ಪರವಾಗಿ ಬಳ್ಳಾರಿಯಲ್ಲಿ ಮಾಡ್ತಿದ್ದಾರಲ್ವ, ಯಾವ ಸಮುದಾಯಕ್ಕೆ ಸೇರಿದ್ದಾರೆ ನಾಗೇಂದ್ರ ಅವರು? ಮತ್ತೆ ನಾಯಕ. ಹೀಗಾಗಿ ನನಗನ್ಸುತ್ತೆ ಇವತ್ತಿನ ಸ್ಥಿತಿಯಲ್ಲಿ ಸಿದ್ದರಾಮಯ್ಯನವರು ತನ್ನ ಸಮುದಾಯವನ್ನು ಇಲ್ಲ STಗೆ ಸೇರಿಸಿ ಅದಕ್ಕೊಂದು ಕುಲಶಾಸ್ತ್ರೀಯ ಅಧ್ಯಯನ ಬೇಕಾಗತ್ತೆ. ನೀವು ಟ್ರೈಬ್ ಹೌದೋ ಅಲ್ಲೋ ಅಂತಕ್ಕಂಥದ್ದಕ್ಕೆ ಅದಕ್ಕೂ ಒಂದು ರೀತಿಯಾಗಿರ್ತಕ್ಕಂಥ ಪೂರ್ತಿ ಅಧ್ಯಯನ ಇಲ್ಲದೆ ನೀವು STಗೆ ಯಾರನ್ನೂ ಕೂಡ ಸೇರಿಸಲಾಗಲ್ಲ. ಬೇಡಿಕೆ ಇಡ್ಬೋದು ಸಮುದಾಯ. ಹೀಗಾಗಿ ನನಗನ್ಸುತ್ತೆ ಸಿದ್ದರಾಮಯ್ಯನವರು ಆ ಸಾಹಸಕ್ಕೆ, ಅಥವಾ ದಟ್ ಈಸ್ ನಾಟ್ ಅ ಪ್ರಯಾರಿಟಿ ಇನ್ ಫ್ರಂಟ್ ಆಫ್ ಚೀಫ್ ಮಿನಿಸ್ಟರ್ ಅಂತ ನನಗನ್ಸುತ್ತೆ. ಯಾಕಂದರೆ ಅವರು ವಿರೋಧ ಪಕ್ಷದ ನಾಯಕರಿದ್ದಾಗ ಅವ್ರದ್ದೊಂದು ಫರ್ಮ್ ಸ್ಟ್ಯಾಂಡ್ ಇತ್ತು. ಈಶ್ವರಪ್ಪನವ್ರು ಹೋಗಿದ್ರು, ನನಗೆ ನೆನಪಿರುವ ಪ್ರಕಾರ ಬಹುತೇಕ ಬೇರೆ ಬೇರೆ ಕುರುಬ ನಾಯಕರು ಹೋಗಿದ್ರು, ಅದು ಸಿದ್ದರಾಮಯ್ಯನವರು ಎಂದೂ ಹೋಗಿರಲಿಲ್ಲ. ಆ ಒಂದು ಬೇಡಿಕೆಯಿಂದ ಅವರು ಅಂತರವನ್ನು ಕಾಯ್ದುಕೊಂಡಿದ್ರು. ಪ್ರಾಯಶಃ ಮುಖ್ಯಮಂತ್ರಿಯಾಗಿ ಅವರು STಗೆ ಕುರುಬರನ್ನು ಸೇರಿಸ್ತಕ್ಕಂಥ ನಿರ್ಧಾರ ಈಗ 2Aದಲ್ಲಿ ಅಥವಾ 2B ಈಗ ಮುಂದೆ ಏನೇನು ಆಗ್ತಾವೋ ಅದರಲ್ಲಿ ಏನೇನು ಬೈಫಾರ್ಕೇಷನ್ ಆಗುತ್ತೆ, ಆಗೇನಾಗುತ್ತೆ, ಅದು ದಟ್ ಇಸ್ ಅ ಡಿಫ್ರೆಂಟ್ ಸಬ್ಜೆಕ್ಟ್. ಆದರೆ ಕುರುಬರನ್ನು OBC ಪಟ್ಟಿಯಿಂದ ತೆಗೆದು STಗೆ ಸೇರಿಸೋದು ಒಂದು ಕಷ್ಟ ಇದೆ. ಇನ್ನೊಂದು ಬರೀ ತನ್ನದೇ ಸಮುದಾಯದ ಆರೋಪವನ್ನು ಎಳೆದುಕೊಳ್ಳಿಕ್ಕೆ ಸಿದ್ದರಾಮಯ್ಯನವರು ಕೂಡ ತಯಾರಿ. ಅವರು ಇವತ್ತಲ್ಲ, ವಿರೋಧ ಪಕ್ಷದ ನಾಯಕರಿದ್ದಾಗ ಕೂಡ ಅದಕ್ಕೆ ತಯಾರಿರಲಿಲ್ಲ. ಪಾರ್ಟಿ ರೌಂಡ್ಸ್ನಲ್ಲಿ ಒಂದು ಸಣ್ಣ ಬ್ರೇಕ್ ನಂತರ ಮತ್ತಷ್ಟು ಸುದ್ದಿ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.